ರೀ ಮುದ್ದೆ ಉಪ್ಸಾರು ಮಾಮೂಲಿ. ರೀ ಅದು ಅನಾರ್ಕಲಿ ಕುರ್ತಾ ತಗೊಂಡ್ರೆ ಬ್ಲೌಸ್ ಪೀಸು ಫ್ರೀ ಅಂತೆ. ಒಂದ್ 3,000 ಕೊಡ್ರಿ. ಲೈ 30 ರೂಪಾಯಿ ಕೊಟ್ರೆ ಇಲ್ಲೇ ಬಳೆ ಶಾಪಲ್ಲಿ ಸಿಗ್ತಾವಲ್ಲ ಬ್ಲೌಸ್ ಪೀಸು, ಅದಕ್ಕೆ ಯಾಕೆ ಅನಾರ್ಕಲಿ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನ್ ಡೈಲಿ ರೀಲ್ಸ್ ಮಾಡಿಲ್ಲ ಅಂದ್ರೆ ನನ್ ಫಾಲೋವರ್ಸ್ ಎಲ್ಲ ಕಮ್ಮಿ ಆಗ್ಬಿಡ್ತಾರೆ. ನಂಗೆ ಬೇಕಷ್ಟೇ. ಲೈ ತಿಂಗಳು ಖರ್ಚೆಲ್ಲ ಹೋಗಿ 3,000 ರೂಪಾಯಿ ರೇಷನ್ಗೆ ಅಂತ ಇಟ್ಕೊಂಡಿದೀನಿ ಕಣೆ. ರೇಷನ್ ತಾನೇ? ಲೈ ದುಡ್ಡೇ ಕೊಟ್ಟಿಲ್ಲ, ಅದಂಗೆ ರೇಷನ್ನು? ಹೋದ್ವಾರ ಅರ್ಧ ಕೆಜಿ ಈರುಳ್ಳಿ ಇಸ್ಕೊಂಡಿದ್ರಲ್ಲ, ಕೊಡಿ. ಅಕ್ಕ ಸಕ್ಕರೆ, ಕರ್ಬೇವು, ಕೊತ್ತಂಬರಿ ಸೊಪ್ಪು, ಬಟ್ಟೆ ಸೊಪ್ಪು. ಒಳ್ಳೆ ಐಡಿಯಾ ಕಣೆ ನಿಂದು. ಹೋದ್ ತಿಂಗಳು ಜಾಸ್ತಿ ರೇಷನ್ ತಗೊಂಡ್ಬಿಡೋದು, ಈ ತಿಂಗಳು ಈ ರೀತಿ ಮ್ಯಾನೇಜ್ ಮಾಡಿ ಅದೇ ದುಡ್ಡಲ್ಲಿ ಕುರ್ತಾ ತಗೊಳ್ಳೋದು. ಯಾರ ನೀನು? ಜಟ್ ಸ್ಪೀಡ್ ಜಿತ್ತು ಪಟ್ ಅಂತ ಆರ್ಡರ್ ತಗೊಂತೀನಿ, ಚಕ್ಕಂತ ಡೆಲಿವರಿ ಕೊಡ್ತೀನಿ. ನೆಕ್ಸ್ಟ್ ಆರ್ಡರ್. ಜಟ್ ಸ್ಪೀಡ್ ಅಲ್ಲೇ ಹೋಗ್ಬಿಟ್ನಲ್ಲಪ್ಪ. ಬಟ್ಟೆ ಬಂತಪ್ಪ. ದುಡ್ಡು ಸಂಪಾದನೆ ಮಾಡೋದು ಕಷ್ಟ, ಖರ್ಚು ಮಾಡೋದು ಸುಲಭ ಅಂತ ಕೇಳಿದ್ದೆ. ಆನ್ಲೈನ್ ಬಂದ್ಮೇಲೆ ಇಷ್ಟು ಸುಲಭ ಅಂತ ನಮ್ಮ ತಾಯಿನೇ ಗೊತ್ತಿರಲಿಲ್ಲ. ಏನೋ ಮಗ ವೆರೈಟಿ ವೆರೈಟಿ ಅನ್ನ, ಸಾರು, ಸಲಾಡು, ಮೊಸರು, ಬಾದುಸ. ಈ ತರ ಹೆಂಡತಿ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕಣ. ಆ ಕಾಲ ಎಲ್ಲ ಹೋಯ್ತು. ದಿನ ನನ್ನ ಹೆಂಡತಿ ಇಷ್ಟೊಂದು ವೆರೈಟಿ ಐಟಮ್ ಯಾಕೆ ಮಾಡ್ತಾಳೆ ಹೇಳು? ಯಾಕೆ? ಇವತ್ ನನ್ ಗಂಡನ್ ಲಂಚ್ ಬಾಕ್ಸ್ ಬಂದು ಬಿಸಿ ಬಿಸಿ ಅನ್ನ, ಫ್ರೆಶ್ ತರಕಾರಿ ಹಾಕಿರೋ ಸಾಂಬಾರ್, ಸಲಾಡ್, ಗಟ್ಟಿ ಮೊಸರು, ನನ್ ಕೈಯಾರೆ ಮಾಡಿದಂತಹ ತುಪ್ಪದ ಬಾದುಷ. ಹೇಗಿದೆ ಫ್ರೆಂಡ್ಸ್ ನನ್ ಗಂಡನ್ ಲಂಚ್ ಬಾಕ್ಸ್? ನಿಮ್ಗೂ ಈ ರೆಸಿಪೀಸ್ ಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ರೀಲ್ಸ್ ಮಾಡಕ್ಕೆ ಇಷ್ಟೊಂದು ವೆರೈಟಿ ಮಾಡ್ತಾಳ? ನನ್ನ ಹೆಂಡತಿಗೆ ಯಾವ್ದಾರ ರೀಲ್ಸ್ ತೋರಿಸ್ಬೇಕು ಮಗ. ಯಾವಾಗ್ಲೂ ಉಪ್ಪಿನಕಾಯಿ ಮೊಸರನ್ನ ಕೊಟ್ಟು ಕಳಿಸ್ತಾಳೆ. ಇವತ್ತು ಸೈಕಲ್ ತುಳಿಯೋ ಸ್ಪೀಡ್ಗೆ ಇಡೀ RR ನಗರ ಅಳ್ಳಾಡೋಗ್ಬಿಡ್ಬೇಕು. ಲೈ ಅಲ್ಲೇನೆ ಹುಡುಕ್ತಾ ಇದ್ಯಾ? ಮನೇಲಿರೋ ಲಟ್ಟಣ್ಗೆ ಕಾಣಿಸ್ತಿಲ್ಲ. ತಿಂಡಿ ಮಾಡಕ್ ಲೇಟ್ ಆಗ್ತಿದೆ ಅಲ್ಲಿ. ಲಟ್ಟಣ್ಗೆ ಅಲ್ಲಿ ನೋಡ, ಅಲ್ಲಿ ನನ್ನ ಸೈಕಲ್ ಮುಂದಗಡೆ ಟೈರೇ ಕಾಣ್ತಾ ಇಲ್ಲ. ಯಾವ ಕಳ್ಳನ ಮಗ ಕತ್ಕೊಂಡು ಹೋದ್ನೋ ಏನೋ. ಕದ್ದಿರೋದು ಹೊರಗಡೆ ಇರೋ ಕಳ್ಳನ್ ಮಗ ಅಲ್ಲ ರೀ, ಮನೆ ಒಳಗಡೆ ಇರೋ ಕಳ್ಳನ್ ಮಗ. ನಂಗ್ ಮಾತ್ರ ಕೊಟ್ಟಿದ್ದೆ ಬಾರಿ ಮೋಸ ಕಣೋ. ಬಾ ಶಿಷ್ಯ, ನಾಳೆ ಹಿಂದ್ಗಡೆ ಟೈರ್ ಬಿಚ್ಚೋಣ. ಟೈರ್ ಆಟ ಆಡಕ್ ಟೈರೇ ಬಿಚ್ಬಿಟ್ಟವನಲ್ಲೇ. ಹೋಲಿ ಬಿಡು, ಜಾಗಿಂಗ್ ಮಾಡ್ಕೊಂಡ್ ಬರ್ತೀನಿ. ರೀ ಇವತ್ ಸಂಜೆ ರಾಧಕ್ಕನ್ ಮನೇಲಿ ಫಂಕ್ಷನ್. ಬ್ಯೂಟಿ ಪಾರ್ಲರ್ ಅಲ್ಲಿ 50% ಆಫರ್ ಬಿಟ್ಟಿದ್ದಾರೆ. ಜಸ್ಟ್ 5,999 ಕೊಡ್ರಿ. ಅಂದ್ರೆ ₹1 ಕಮ್ಮಿ 6,000. ಲೈ ಬ್ಯೂಟಿ ಅನ್ನೋದು ಆಕಳ ಬಟ್ಟೆಲಾಗ್ಲಿ ಬಳಕಳೋ ಮೇಕಪ್ ಅಲ್ಲಾಗ್ಲಿ ಇಲ್ಲ ಕಣೆ. ಮನಸ್ಸು ಚೆನ್ನಾಗಿರ್ಬೇಕು. ನೋಡು, ವಿತೌಟ್ ಮೇಕಪ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆಯಾ. ನಿನ್ಗೆ ಹಂಗೂ ಬೇಕಂದ್ರೆ ತಗೋ. ಇದ್ಯಾ ₹10? ಹೋಗಿ ಫೇರ್ ಅಂಡ್ ಲವ್ಲಿ ತಗೊಂಬಂದ್ ತಿಕ್ಕೋ. ಸಂಜೆ ಬರ್ತೀನಿ, ಇಬ್ರು ಹೋಗೋಣ ಫಂಕ್ಷನ್ಗೆ. ಬರ್ಲಾ? ಲೈ ಬಟ್ಟೆನ ಇಷ್ಟೊಂದು ಗಲೀಜಾಗಿದೆ, ಒಗ್ತಾ ಇಲ್ವಲ್ಲೇ? ನೀವೇ ತಾನೇ ಹೇಳಿದ್ದು ಬ್ಯೂಟಿ ಅನ್ನೋದು ಹಾಕೊಳ್ಳೋ ಬಟ್ಟೆಲಿ ಬಳ್ಕೊಳ್ಳೋ ಮೇಕಪ್ ಅಲ್ಲಿ ಇರಲ್ಲ ಅಂತ. ಅದಕ್ಕೆ ಒಗ್ದಿಲ್ಲ. ನಾನಂಗಿಲ್ಲ ಕಣವ. ನನ್ ಗಂಡು ನಾನ್ ದೇವ್ರ ತರ ನೋಡ್ಕೊಳ್ಳೋದು. ಒಂದ್ ನಿಮಿಷ ಕನಕ ಬಂದೆ, ವಿಸಲ್ ಕೂಗ್ತೈತೆ. ಲೈ ನನ್ ಚಡ್ಡಿ ಒಳ್ಳೆ ಕೊಟ್ಟಿದ್ನಲ್ಲ, ಆಯ್ತೇನೆ? ಅಲ್ಲೇ ಟೇಬಲ್ ಮೇಲಿದೆ ನೋಡಿ. ಸತ್ಯ, ಇದನ್ನಾರು ನೀಟಾಗಿ ಮಾಡೋಳಲ್ಲ, ನಮ್ಮ ಪುಣ್ಯ. ಇದ್ಯಾಕ್ರಿ ಹಿಂಗ್ ನಿಂತ್ಕೊಂಡಿದ್ದೀರಾ? ಸಾರಿ, ಅದು ಕುಕ್ಕರ್ ವಿಸಲ್. ಪರವಾಗಿಲ್ಲ, ತಗೊಂಡೋಗಿ ಕ್ಯಾಲೆಂಡರ್ ಚುಚ್ಚು. ನಾನೇ ಮಲ್ಕೊಂಡಿದ್ರಾಗಿರೋದಲ್ಲಪ್ಪ. ರೀ ನಮ್ಮನೆಗೆ ತುಂಬಾ ದೃಷ್ಟಿ ಆಗ್ತಿದೆ. ಮೊದ್ಲು ಒಂದು ದೃಷ್ಟಿಗೊಂಬೆ ತಂದಾಕ್ಬೇಕು ನೋಡಿ. ಹಾಕಿದೀವಲ್ಲ. ಹಾಕಿದೀರಾ? ಎಲ್ಲಿ? ಬಾಯ್ಲಿ ನೋಡಲ್ಲಿ. ನಿಂದೆ ವಾಟ್ಸಪ್ DP. ಇದ್ಯಾಕಕ್ಕ ಬಟ್ಟೆಗಳಿಗೆಲ್ಲ ಕೀಟನಾಶಕ ಹೊಡಿತಾ ಇದೀರಿ? ಕೀಟನಾಶಕ ಅಲ್ಲಣೋ, ಪೆಪ್ಪರ್ ಸ್ಪ್ರೇ. ಪೆಪ್ಪರ್ ಸ್ಪ್ರೇನಾ? ಯಾಕೆ?
ಮಳೆ ಬರಂಗೈತಲ್ಲ ಅದಕ್ಕೆ. ಅಂದ್ರೆ ಒಂದು ವಾರದಿಂದ ಮಳೆಗೆ ವಿಪರೀತ ನೆಗಡಿ ಮಾಮ್. ಈಗ ಸೀಟ್ಲಿ ನನ್ ಮಗ ಇಲ್ಲೇ ತಲೆ ತಿರುಗಿ ಬಿದ್ದೋಯ್ತಾನೆ. ಬರ್ತೀನಿ ಕಣಕ್ಕ. ಪಪ್ಪ ₹1 ಕಾಯಿನು ಟ್ಯಾಂಕ್ ಒಳಗಡೆ ಬಿದ್ದೋಗ್ಬಿಟ್ಟೈತೆ, ಎತ್ಕೊಡ್ ಪಾಪ ಪ್ಲೀಸ್. ₹1000 ದುಡಿಯೋ ಕೆಲಸ ಮಾಡ್ತಾ ಇದ್ದೀನಿ, ಚಿಲ್ಡ್ರೆ ₹1 ಬಂದು ತಲೆ ತಿಂತಾ ಇದ್ಯಾ? ಮ್ಯಾಚ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಕೆಲಸ ಮುಗಿಸ್ಬೇಕು, ಒದ್ದಾಕ್ಬಿಡ್ತೀನಿ. ವಾಗ ಬಸಾರ್ ಯಾವ್ದು ನಡೀತಾ ಇತ್ತು? ಟಿವಿಲಿ ಯಾಕೆ ಸೌಂಡೇ ಬರ್ತಾ ಇಲ್ಲ? ಹಾ ನಂಗೇನ್ ಗೊತ್ತೋ, ನೀವ್ ಅಪ್ಪ ಮಗ ಸೀರಿಯಲ್ ನೋಡಕ್ ಬಿಡ್ತೀರಾ ನಂಗೆ? ಹೋಗ್ ನಿಮ್ ಮಗನ್ ಕೇಳ್ರಿ. ರಿಮೋಟ್ ಏನಾರ ಆಯ್ತಾ? ಇಲ್ಲೇನೋ ಮಾಡ್ತಾ ಇದ್ಯಾ? ನೀನ್ ಅವಾಗ್ಲೇ ₹1 ಕಾಯಿನ್ ಎತ್ಕೊಂಡು ಅಂದ್ರೆ ಎತ್ಕೊಟ್ಟಿಲ್ಲ ತಾನೆ, ಅದಕ್ಕೆ ನಾನೇ ಒಂದು ಐಡಿಯಾ ಮಾಡ್ದೆ. ಅಯ್ಯೋ ಕಿತ್ತೋದ್ ನನ್ ಮಗನೇಲೆ, ಸ್ಪೀಕರ್ ನೀರ್ಗೆ ಹಾಕ್ಬಿಟ್ಟೇನೋ. ಯಾವಾಗ್ಲೂ ಸೈನ್ಸ್ ಅಲ್ಲಿ ವೀಕು ಅಂತ ಡೈಲಿ ಬೈತಾ ಇದ್ದಲ್ಲ, ಹಿಂಗೆ ಮ್ಯಾಗ್ನೆಟ್ ಅಲ್ಲಿ ತೆಗ್ದಿದ್ದು ಕಾಯಿನ ಕೊಡಿ ನನ್ ಕಾಯಿನು. ಟಿವಿ ಸ್ಪೀಕರ್ ಬಗ್ಗೆ ಹಾಕ್ಸ್ಬಿಟ್ನಲ್ಲಪ್ಪ. ಒಂದ್ ನಿಮಿಷ ಇರೆ, ಸಂಬಳ ದುಡ್ಡಲ್ಲಿ ₹500 ಕಾಣ್ತಾ ಇಲ್ಲ, ನೀನ ನೋಡ್ದ? ನಂಗೊತ್ತಿಲ್ಲಪ್ಪ, ನಾನ್ಯಾಕ್ ನೋಡ್ಲಿ? ಅಪ್ಪ ಅಮ್ಮನೇ ಕದ್ದಿದ್ದು ನಾನು ನೋಡಿದೀನಿ. ಅಯ್ಯೋ ನನ್ ಮಗನೇ, ಅಪ್ಪ ಅಮ್ಮನ ಮುಂದೆ ಸುಳ್ಳು ಬೇರೆ ಹೇಳ್ತೀಯ, ಸುಳ್ಳು ಹೇಳ್ತೀಯ. ಇಬ್ಬರಲ್ಲಿ ಯಾರು ಸುಳ್ಳು ಹೇಳ್ತಾವ್ರೆ ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಹೋಗಿರೋ ದುಡ್ಡು ಮಾತ್ರ ನಂದು, ಇಂಥವೆಷ್ಟೋಗವೋ ಏನೋ. ಲೋ ಮಗ, ಹೇಳೋ. ಇವ್ರ ಮನೆ ಮುಂದೆ ವಾರಕ್ಕೆ 2 ಸಲಿನಾದ್ರೂ ಒಂದ್ ಚಡ್ಡಿ ಒಂದ್ ಟೀ ಶರ್ಟ್ ಬಿದ್ದಿರುತ್ತೆ ಕಣ. ಲೈ, ಚಿಕ್ಕ ವಯಸ್ಸಲ್ಲಿ ನೀನ್ ಚಡ್ಡಿ ಹಾಕ್ತಿರ್ಲಿಲ್ಲ ಅಂತೇಳಿ ನನ್ ಚಡ್ಡಿ ಮೇಲೆ ಕಣ್ಣು ಹಾಕ್ತಿದ್ದೆ, ಈಗ ಊರವ್ರ ಚಡ್ಡಿ ಮೇಲೆಲ್ಲ ಕಣ್ಣು ಹಾಕ್ತಿದ್ಯಾ? ನಡಿಯ ಸುಮ್ನೆ. ಆಯ್ತು ಬಿಡಲಿ. ಬ್ರೋ, ಆ ಕಡೆ ಒಂದು ಹಿಡಿದೆ ನೋಡಿ. ಥ್ಯಾಂಕ್ಸ್ ಅಣ್ಣ. ಮಗ, ಇದು ನಂದೇ ಕಣೋ ಚಡ್ಡಿ ಟೀ ಶರ್ಟು, ನನ್ನ ಹೆಂಡತಿ ಮಾಡಿರೋ ಕೆಲಸ. ಇದನ್ನೇ ಅವಳು ಮತ್ತೆ ಹೋಗಿತ್ತಾಳೆ. ಸಿಂಪಲ್ ಕಣ, 1 ಡಜನ್ ಬಟ್ಟೆ ಕ್ಲಿಪ್ ಕೊಡ್ಸ್ಬೇಕು ತಾನೆ? ಅದನ್ನೇ ಮಾಡ್ದೆ ಕಣೋ. ಲೇ, ಹೆಣ್ಮಕ್ಳಿಗೆ ಬಟ್ಟೆ ಮೇಲೆ ವ್ಯಾಮೋಹ ಜಾಸ್ತಿ, ಇನ್ನೊಂದು ಡಜನ್ ಎಕ್ಸ್ಟ್ರಾ ಕೊಡ್ಸಿದ್ರೆ ಆಯ್ತಿತ್ತು. ಅದನ್ನು ಮಾಡ್ದೆ ಕಣೋ. ಅಲ್ಲೊಂದೆರಡು ಎಕ್ಸ್ಟ್ರಾ ಬಟ್ಟೆ ಬಿದ್ದವೆ, ಆಯ್ಕೊಂಡೋಗು. ಈಗ ಅದನ್ನೇ ಮಾಡ್ತಾ ಇದ್ದೀನಿ ಕಣೋ, ಬರ್ತೀನಿ. ಇದನ್ನ ಹಾಕಿ ಹಿಂಗ್ ಸೇರ್ಸ್ ಕಟ್ಟಿದ್ರಾಯ್ತು. ಇದ್ಯಾಕ್ರಿ ಇಷ್ಟ್ ಚೆನ್ನಾಗಿ ಇನ್ಶರ್ಟ್ ಮಾಡ್ಕೊಂಡ್ ದಾರ ಕಟ್ಕತ್ತಿದ್ದೀರಾ? ಮೊನ್ನೆ ತಾನೇ ಹೊಸ ಬೆಲ್ಟ್ ತಂದೆ ಕಣೆ, ಕಾಣ್ತಾನೆ ಇಲ್ಲ. ಒಂದ್ ವಾರದಿಂದ ದಾರ ಕಟ್ತಿದ್ದೀನಿ, ಎಷ್ಟ್ ಕಟ್ಟಿದ್ರು ನೆಟ್ಟಿಗೆ ನಿಲ್ತಿಲ್ಲ. ಈಗ ಅದೆಂಗ್ ನಿಂತ್ಕೊಳ್ಳಲ್ವ ನಾನು ನೋಡ್ತೀನಿ. ಇವಾಗ ಕರೆಕ್ಟ್ ಆಗೈತೆ. ಯಾವಾಗ್ಲೂ ಹಿಂಗೆ ನೀವು, ಒಂಚೂರಾದ್ರೂ ಜವಾಬ್ದಾರಿ ಆಯ್ತಾ ನಿಮ್ಗೆ? ಅದ್ ಎಲ್ಲೆಲ್ಲಿ ಬಿಸಾಕಿರ್ತೀರೋ ಏನೋ. ಅದಕ್ಕೆ ತಾನೇ ದಾರ ಕಟ್ಕೊತಾ ಇರೋದು. ಮಗ, ಮೊನ್ನೆ ರೂಮಿಗೆ ಬಂದಿದ್ನಲ್ಲ, ನನ್ನ ಬೆಲ್ಟ್ ಏನಾರು ಬಿಟ್ಟಿದ್ನಾ? ಸೊಂಟು ಕಟ್ಟೋ ಬೆಲ್ಟ್ ತಗೊಂಬಂದು ಗಿಡ ಕಟ್ಟೋಳಲ್ಲಪ್ಪ. ಲೈ, ಓಲಿ ಹಬ್ಬ ಮುಗ್ದು 3 ತಿಂಗಳಾಯ್ತು, ಬಣ್ಣ ಬೇರೆ ಕೊಡ್ಸಿಲ್ಲ, ಅದೆಂಗ್ರ ಓಲಿ ಆಡ್ತಾ ಇದ್ದೀರಾ? ಅದು ನೀನ್ ಕ್ರಯನ್ ಪೆನ್ಸಿಲ್ ಕುಡ್ಸಿದ್ದಲ್ಲ, ಅದನ್ನ ಪುಡಿ ಮಾಡ್ಕೊಂಡು ಆಡ್ತಾ ಇದೀವಪ್ಪ. ಅಣ್ಣ ಕಾಸು ಕೊಡೋಣ.
ಓಕೆ. ಅಪ್ಪ, ನಂಗೆ ಅವ್ರನ್ನ ನೋಡಿದ್ಮೇಲೆ ಒಂದು ವಿಷಯ ಗೊತ್ತಾಯ್ತು. ನಂಗೇನಾದ್ರು ಬೇಕು ಅಂದ್ರೆ ಕೊಡ್ಸಕ್ ನೀನಿದ್ಯಾ. ಪಾಪ ಅವ್ರಿಗೆ ಯಾರಪ್ಪ ಇದ್ದಾರೆ. ಇಷ್ಟ ದಿನ ನೀನ್ ಕೊಡ್ಸಿದ್ದೆಲ್ಲ ಹಾಳು ಮಾಡಿ ಬಿಸಾಕ್ತೈತೆ. ನಾನು ಇನ್ಮೇಲೆ ಯಾವತ್ತೂ ಆ ಥರ ಮಾಡಲ್ಲ ಅಪ್ಪ. ಸಾರಿ ಅಪ್ಪ. ಮಕ್ಕಳ ಮೇಲೆ ತಪ್ಪು ಮಾಡಬೇಕು, ಆ ತಪ್ಪಿಂದನೇ ಬುದ್ಧಿ ಕಲಿಬೇಕು. ಅದೇ ಕಣೋ ಜೀವನ. ಬಾರೋ.